ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಜ್ ಕೆಮಿಸ್ಟ್ರಿ. ಸೊ ಕ್ವಿಕ್ಕಾಗಿ ವೆರಿ ಇಂಪಾರ್ಟೆಂಟ್ 2 ಪಾಯಿಂಟ್ಸ್ಗಳನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ಯಾವ್ಯಾವ ವಿದ್ಯಾರ್ಥಿಗಳು MBBS, BDS, BAMS, BHMS ಮತ್ತು KCET ಯಾವುದೇ ಕೋರ್ಸ್ ಆಗಿರ್ಬೋದು ಈಗ ನಡೀತಾ ಇರುವಂತಹ ರೌಂಡಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದೀರಿ ಅಂತ ಅಂದರೆ ಸೊ KE ಅವರ ಕಡೆಯಿಂದನೂ ಕೂಡ ನಿಮಗೆ ಮೆಸೇಜ್ ಬಂದಿರ್ತದೆ. ಸೊ you have to log in once, at least once into the KEA login, and you have to download the option entry PDF. ಓಕೆ, ಸೊ ಬಹಳ ಖುಷಿಯ ವಿಚಾರ ಏನು ಅಂತಂದರೆ KE ಅವರ ಲಿಂಕ್ ಈ ಸಾರಿ ಯಾವುದೇ ತೊಂದರೆಯೇ ಇಲ್ಲದೆ ಆಗ್ತಾ ಇದೆ. ಅಂದರೆ ಲಾಗಿನ್ ಆಗ್ತಾ ಇದೆ, ಬಟ್ ಕೆಲವೊಂದಷ್ಟು ಪ್ರಾಬ್ಲಮ್ ಬರ್ತಾ ಇದೆ, ಅದನ್ನು ಕೂಡ ಹೇಳ್ತೀನಿ. ಆದರೆ KE ಅವರ ಲಿಂಕ್ ಸರ್ವರ್ ಕರೆಕ್ಟ್ ಆಗಿದೆ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ನನ್ನ ರಿಕ್ವೆಸ್ಟ್ ಇಷ್ಟೇ, KE ಅವರು ನಿಮ್ಮ ವಾಟ್ಸಪ್ಪಿಗೆ ಮೆಸೇಜನ್ನು ಕೂಡ ಮಾಡಿದ್ದಾರೆ. ಸೊ ನಿಮಗೆ ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಕರೆಕ್ಷನ್ ಇದೆಯೋ ಇಲ್ವೋ ಏನೂ ಸಂಬಂಧ ಇಲ್ಲ, ಇದ್ರಂತೂ ನೀವು ಲಾಗಿನ್ ಆಗೇ ಆಗ್ತೀರಿ. ಬಟ್ ಇಲ್ಲ ಅಂದರೂ ಕೂಡ ಸುಮ್ಮನೆ ಕೂತ್ಕೊಳ್ಬೇಡಿ, ಅಟ್ಲೀಸ್ಟ್ ಒಂದು ಸಾರಿ ನಿಮ್ಮ ಮೊಬೈಲಲ್ಲಾದರೆ ಮೊಬೈಲಲ್ಲಿ ಕೂಡ ನಡೀತದೆ. ಸೊ ಲಾಗಿನ್ ಆಗಿ OTP ಆ್ಯಡ್ ಮಾಡಿ. ಸೊ ಲಾಗಿನ್ ಆಗಬೇಕಾದ್ರೆ OTP ಕೇಳ್ತದೆ, OTP ಹಾಕಿ. ಸೊ ಫೇಸ್ ಲಾಗಿನ್ ಕೇಳ್ತದೆ, ಅದನ್ನು ಹಾಕಿ ಲಾಗಿನ್ ಆಗಿ ಆಪ್ಷನ್ ಎಂಟ್ರಿಯನ್ನು ಕ್ಲಿಕ್ ಮಾಡಿ. ದೆನ್ ಮುಂದೆ ಹೋಗಿ ಆಪ್ಷನ್ ಎಂಟ್ರಿ PDF, ನಿಮ್ಗೆ ಏನೂ ಚೇಂಜಸನ್ನು ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಅಂದರೂ ಕೂಡ ಆಪ್ಷನ್ ಎಂಟ್ರಿ PDF ಡೌನ್ಲೋಡ್ ಮಾಡಿಕೊಂಡು ಸೇವ್ ಮಾಡಿ ಇಟ್ಕೊಂಡಿರಿ. ಎರಡನೇ ಇಂಪಾರ್ಟೆಂಟ್ ವಿಷಯ ಯಾರಿಗೆ ಅಂತ ಅಂದರೆ ಯಾರ್ಯಾರಿಗೆ ಫಸ್ಟ್ ರೌಂಡಲ್ಲಿ MBBS, BDS ಅವರಿಗೆ ಮಾತ್ರ ಹೇಳ್ತಾ ಇದ್ದೀನಿ. ಫಸ್ಟ್ ರೌಂಡಲ್ಲಿ ಯಾವುದೇ ಸೀಟು ಸಿಕ್ಕಿಲ್ಲ, ಬಟ್ ಸೆಕೆಂಡ್ ರೌಂಡಲ್ಲಿ BDSಗೋಸ್ಕರ ಪಾರ್ಟಿಸಿಪೇಷನ್ನ ಮಾಡ್ತಾ ಇದ್ದೀರಿ ಅಂತ ಅಂದರೆ ಸೊ ಈಗ ನಾನು ಹೇಳ್ತಾ ಇರೋದು ಯಾರಿಗೆ ಯಾವುದೇ ಸೀಟು ಸಿಕ್ಕಿಲ್ಲ ಬಟ್ BDSಗೆ ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದೀರಿ ಈ ರೌಂಡಲ್ಲಿ ಅಂತ ಅಂದರೆ ಸೊ ನೀವು ಈಗ ನಿಮಗೆ ಮೊನ್ನೆ ಕೊಟ್ಟಂತಹ ಪ್ರೊವಿಷನಲ್ ರಿಸಲ್ಟಲ್ಲಿ BDS ಅಲಾಟ್ ಆಗಿರಬಹುದು, ನಿಮಗೆ ಖುಷಿಯೂ ಆಗಿರಬಹುದು. ಓಕೆ, ಸೊ ನೀವು ಇನ್ನೊಮ್ಮೆ ಇವತ್ತು ಏನಾದರೂ ಲಾಗಿನ್ ಆಗೋದಕ್ಕೆ ಹೋದರೆ ಲಾಗಿನ್ ಆದಮೇಲೆ ಆಪ್ಷನ್ ಎಂಟ್ರಿ ಓಪನ್ ಆಗ್ತಾ ಇಲ್ಲ. ಅದು ನಿಮಗೆ 10,000 ಅಥವಾ ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ 10,750 ರೂಪಾಯಿಯನ್ನು ಆ್ಯಸ್ ಅ ಕಾಷನ್ ಡಿಪಾಸಿಟ್ ಪೇ ಮಾಡಿ ಅಂತ ಕೇಳ್ತಾ ಇದೆ. ವಿದ್ಯಾರ್ಥಿಗಳ ಮತ್ತು ಪಾಲಕರೇ, ಈ BDS ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಇನ್ಸ್ಟ್ರಕ್ಷನ್ KE ಅವರ ವಿಡಿಯೋದಲ್ಲೂ ಕೂಡ ಇಲ್ಲ, ಅವರು ಕೊಟ್ಟಂಥ ನೋಟಿಫಿಕೇಷನಲ್ಲೂ ಕೂಡ ಇಲ್ಲ. ತಮಗೆಲ್ಲ ಗೊತ್ತಿದೆ, BAMS ಆಗಿರ್ಬೋದು ಅಥವಾ ಇಂಜಿನಿಯರಿಂಗ್ ಯಾವುದೇ ಕೋರ್ಸಸ್ಗಳಲ್ಲಿ ನಿಮಗೆ ಸೀಟ್ ಸಿಕ್ಕಿಲ್ಲ, ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ ಅಂತ ಅಂದರೆ ನೀವು 10,000 ರೂಪಾಯಿ ಕಾಷನ್ ಡಿಪಾಸಿಟನ್ನು ಪೇ ಮಾಡಲೇಬೇಕು. ಈಗ ಹಿಂದಿನ ರೌಂಡಲ್ಲೇ ಚಾಯ್ಸ್ 3 ತೊಗೊಂಡಿದ್ರೆ ಕಾಷನ್ ಡಿಪಾಸಿಟನ್ನು ಪೇ ಮಾಡಿರ್ತೀರಿ. ಇನ್ನು MBBS ಅವರಂತೂ ನೀವು 1 ಲಕ್ಷ ರೂಪಾಯಿ ಪೇ ಮಾಡಿರಲೇಬೇಕು. ಮಾಡಿದರೆ ಮಾತ್ರ ಮುಂದೆ ನೀವು MBBS, ಅದ್ರ ಜೊತೆಗೆ BDS, BAMS ನೀವು ಯಾವ್ದು ಬೇಕಾದರೂ ಹಾಕ್ಕೋಬೋದು. ಆದರೆ ಇದು ಯಾರಿಗೆ ಪ್ರಾಬ್ಲಮ್ ಬರ್ತಾ ಇದೆ? ಯಾವ ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡಲ್ಲಿ ಯಾವುದೇ ಸೀಟ್ ಸಿಕ್ಕಿಲ್ಲ ಬಟ್ ಪ್ರೊವಿಷನಲಲ್ಲಿ BDS ಅಲಾಟ್ ಆಗಿದೆ. ಈಗ ನೀವು MBBSಗೆ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ, ಆದರೆ BDSಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ. ನೀವು ಒಂದು ಸಾರಿ ನಿಮ್ಮ ಲಾಗಿನ್ನಲ್ಲಿ KE ಲಾಗಿನ್ನಲ್ಲಿ KE ಲಿಂಕಲ್ಲಿ ಲಾಗಿನ್ ಆಗಿ ನೋಡಿ, ಆಪ್ಷನ್ ಎಂಟ್ರಿ ಓಪನ್ ಆಗ್ತಾ ಇಲ್ಲ. ಯಾರಿಗೆ ಓಪನ್ ಆಗ್ತಾ ಇಲ್ಲ ಅಂದರೆ ಯಾರು ಯಾವುದೇ ರೀತಿಯ ಕಾಷನ್ ಡಿಪಾಸಿಟನ್ನು ಪೇ ಮಾಡಿಲ್ಲ. ಅದು MBBS 1 ಲ್ಯಾಕ್ ಇರ್ಬೋದು, BAMS ಅಥವಾ ಇಂಜಿನಿಯರಿಂಗ್ ಸಂಬಂಧಪಟ್ಟಾಗೆ 10,000 ಇರ್ಬೋದು. ಇವು ಯಾವುದನ್ನು ಪೇ ಮಾಡಿಲ್ಲ ಅಂದರೆ ನಿಮಗೆ BDSಗೆ ಮುಂದೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಕಾರಣಕ್ಕೆ ನನ್ನ ರಿಕ್ವೆಸ್ಟ್ ಇಷ್ಟೇ, KE ಅವರಿಗೆ ಕೊಟ್ಟಿದ್ದ ದುಡ್ಡಂತೂ ಎಲ್ಲೂ ಹೋಗೋದಿಲ್ಲ. ನಿಮಗೆ ಮುಂದಿನ ರೌಂಡಲ್ಲಿ ಸೀಟ್ ಸಿಕ್ಕರೆ ಅಲ್ಲಿ ನಿಮಗೆ ಅಡ್ಜಸ್ಟ್ ಆಗ್ತದೆ ಫೀಸಲ್ಲಿ. ಸೊ ಅದಕ್ಕಾಗಿ ಯಾವ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಕ್ಲಿಕ್ ಮಾಡಿದರೂ ಮುಂದೆ ಹೋಗ್ತಾ ಇಲ್ಲ, ಪೇ ಆನ್ಲೈನ್ ಅಂತ ಕ್ಲಿಕ್ ಮಾಡಿದಾಗ 10,000 ಅಥವಾ 10,750 ರೂಪೀಸ್, ಆ್ಯಕ್ಚುಲಿ 750 ರೂಪೀಸ್ ಜಾಸ್ತಿ ಕೇಳ್ತಾ ಇದ್ದಾರೆ, ಅದು ಕೇಳಬಾರ್ದಾಗಿತ್ತು. ಬಟ್ ಈಗ ನೀವು ಕುತ್ಕೊಂಡು KE ಅವರಿಗೆ ಬೈದಾಡ್ಕೊಳ್ತಾ ಡಿಸ್ಕಷನ್ ಮಾಡ್ಕೊಳ್ತಾ ಆರ್ಗ್ಯೂ ಮಾಡ್ಕೊಳ್ತಾ ಕುತ್ಕೊಳ್ಳೋ ಸಮಯ ಅಲ್ವಾ. ಸೊ 750 ರೂಪಾಯಿ ಜಾಸ್ತಿ ಕೊಟ್ಟರೆ ಕೊಡಿ, ಇನ್ನೊಂದ್ಸಲ ಪೇ ಮಾಡೋದ್ರೆ ಪೇ ಮಾಡಿ. ಬಟ್ ನಿಮ್ಮನ್ನು BDS ಅಲಾಟ್ಮೆಂಟಿಗೆ ಮುಂದಿನ ರೌಂಡಲ್ಲಿ ಕನ್ಸಿಡರೇ ಮಾಡಲಿಲ್ಲ ಅಂದರೆ ಏನು ಮಾಡ್ತೀರಿ? ಆ ಕಾರಣಕ್ಕೆ 750 ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ನಾನು ಹಿಂಗೆ ಹೇಳಿದ ತಕ್ಷಣ ಮೆಸೇಜ್ ಮಾಡ್ತೀರಿ ಒಂದಷ್ಟು ಮಂದಿ, ಸರ್ ನಿಮಗೇನು ಗೊತ್ತು 750 ರೂಪಾಯಿ ಎಷ್ಟು ಕಷ್ಟಪಟ್ಟು ದುಡಿತಾರೆ ಅಂಥೇಳಿ. ನನಗೆಲ್ಲದೂ ಗೊತ್ತು, ನಾನು ದುಡಿತೀನಿ. ಆದರೆ ನಿಮಗೆ BDS ಮುಂದಿನ ರೌಂಡಿಗೆ ಬೇಕು ಅಂದರೆ ಅದು 10,000ನೋ 10,750 ರೂಪಾಯಿ ಏನು ಕೇಳ್ತಾರೆ ಅದನ್ನು ಪೇಮೆಂಟ್ ಮಾಡಬೇಕು. ಮುಂದಿನ ರೌಂಡಿಗೆ ಬೇಕಂದರೆ ಹೋಗಬೇಕು. ಸೊ ಇದು ನಿಮಗೆ ವಿಡಿಯೋದಲ್ಲೂ ಕೂಡ ಇಲ್ಲ, ನಿಮ್ಮ PDF ಅಲ್ಲೂ ಕೂಡ ಇಲ್ಲ. ಆದರೆ
ನೋಡಿ ಈಗ MBBS ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆದಾಗ ಏನಾಗಿತ್ತು, BDS ವಿದ್ಯಾರ್ಥಿಗಳು ಯಾವುದೇ ರೀತಿ ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ, MBBSಗೆ ಬೇಕಾದ್ರೆ ಮಾತ್ರ 1 ಲಕ್ಷ ರೂಪಾಯಿ ಪೇ ಮಾಡಿ ಅಂತ ಇತ್ತು. ಅದಾದ ಮೇಲೆ ಇವತ್ತು ನೀವು ಲಾಗಿನ್ ಆಗ್ತಾ ಇದ್ದರೆ ಬರೀ BDS ಪ್ರೊವಿಷನಲ್ ಸಿಕ್ಕವರು ಮತ್ತು BDSಗೋಸ್ಕರ ಪಾರ್ಟಿಸಿಪೇಟ್ ಮಾಡ್ತೀನಿ ಅನ್ನೋರು, ನಿಮಗೆ ಆಪ್ಷನ್ ಎಂಟ್ರಿ ಓಪನ್ನೇ ಆಗ್ತಾ ಇಲ್ಲ. ಅಂದ್ರೆ ಮೀನಿಂಗ್ ಏನು, ಕಾಷನ್ ಡಿಪಾಸಿಟ್ ನೀವು ಪೇ ಮಾಡಿಲ್ಲ ಅದಕ್ಕೆ ಓಪನ್ ಆಗ್ತಾ ಇಲ್ಲ. KE ಅವರು ಇದನ್ನು ಹೇಳಿಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಹೋಗಬೇಡಿ. ನಾಳೆ 1 ಗಂಟೆ ತನಕ ಲಾಸ್ಟ್ ಟೈಮ್ ಇದೆ ಕಾಷನ್ ಡಿಪಾಸಿಟ್ ಪೇ ಮಾಡೋದಕ್ಕೆ. ಪೇ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿ 10,000 ರೂಪಾಯಿಗೆ ಚಲನ್ ಏನೂ ಬರೋದಿಲ್ಲ, ಸಿಂಪಲ್ ಆಗಿ QR ಕೋಡ್ ಬರ್ತದೆ. ಸೊ ಫೋನ್ಪೇನೋ ಗೂಗಲ್ ಪೇನೋ ಯೂಸ್ ಮಾಡಿ ಪೇಮೆಂಟ್ ಮಾಡ್ಕೊಂಬಿಡಿ. ಇದು ಯಾರಿಗೆ MBBS BDS ಯಾವುದೇ ಸೀಟು ಹಿಂದಿನ ರೌಂಡಲ್ಲಿ ಸಿಕ್ಕಿಲ್ಲ, ಈ ರೌಂಡಲ್ಲಿ BDSಗೋಸ್ಕರ ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದೀರಿ ಅಂಥವ್ರು. ನೀವು BAMSಗೆ ಮಾಡಬೇಕಂದ್ರಂತೂ ನೀವು 10,000 ರೂಪೀಸ್ ಪೇ ಮಾಡಲೇಬೇಕೀಗ, ಯಾವುದೂ ಸೀಟ್ ಸಿಗಲಿಲ್ಲ ಅಂದರೆ. ಇಂಜಿನಿಯರಿಂಗ್ ಕೋರ್ಸಸ್ಗಳಿಗೂ ಮಾಡಬೇಕು, ಆದರೆ BDSಗೆ ಮಾಡಿ ಅಂತ ಎಲ್ಲೂ ಹೇಳಿಲ್ಲ. ಆದರೆ ಮಾಡಲಿಲ್ಲ ಅಂದರೆ ನೀವು ಮುಂದೆ ಹೋಗೋದಿಲ್ಲ. ಅದಕ್ಕಾಗಿ ನನ್ನ ರಿಕ್ವೆಸ್ಟ್ ಇಷ್ಟೇ, ಪೇ ಮಾಡಿಬಿಟ್ಟು ಮುಂದೆ ಆಪ್ಷನ್ ಎಂಟ್ರಿಲಿ ಏನಾದ್ರು ಚೇಂಜಸ್ ಇದ್ದರೆ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಅಟ್ಲೀಸ್ಟ್ ನಿಮ್ಮ PDF ಡೌನ್ಲೋಡ್ ಮಾಡಿ ಇಟ್ಕೊಂಡಿರಿ. ವೆರಿ ಇಂಪಾರ್ಟೆಂಟ್. 2 ಪಾಯಿಂಟ್ ನಾ ಈ ವಿಡಿಯೋದಲ್ಲಿ ಹೇಳಿರೋದು. 1ನೇ ಪಾಯಿಂಟು, ನಿಮಗೆ ಆಪ್ಷನ್ ಎಂಟ್ರಿಯಲ್ಲಿ ಕರೆಕ್ಷನ್ ಇದೆಯೋ ಇಲ್ವೋ ಸೆಕೆಂಡರಿ, ಬಟ್ ಎಲ್ಲರೂ ಕೂಡ ಒಂದು ಸಾರಿ ಲಾಗಿನ್ ಆಗಿ, ನಿಮಗೆ KEದಿಂದ ಮೆಸೇಜ್ ಬಂದಿದೆ, ಲಾಗಿನ್ ಆಗಿ ಅಲ್ಲಿ ಆಪ್ಷನ್ ಎಂಟ್ರಿಯನ್ನು ಕ್ಲಿಕ್ ಮಾಡಿದ ಮೇಲೆ ಎಸ್ ಅಂತ ಕೊಡಿ. ಅದಾದಮೇಲೆ ಆಪ್ಷನ್ ಎಂಟ್ರಿ PDF ಡೌನ್ಲೋಡ್ ಮಾಡಿ ಇಟ್ಕೊಂಡಿರಿ. ಎರಡನೇದಾಗಿ, ಯಾರು BDSಗೋಸ್ಕರ ಮಾತ್ರ ಪಾರ್ಟಿಸಿಪೇಷನ್ನ ಮಾಡ್ತಾ ಇದ್ದೀರಿ, ಸೊ ನೀವುಗಳು ಕೂಡ ಆಪ್ಷನ್ ಎಂಟ್ರಿ ಓಪನ್ ಆಗ್ತಾ ಇದೆಯಾ ನೋಡ್ಕೊಳ್ಳಿ. ಓಪನ್ ಆಗ್ತಾ ಇಲ್ಲ ಅಂದರೆ 10,000 ರೂಪಾಯಿ ಅಥವಾ 10,750 ರೂಪಾಯಿ ಡಿಪಾಸಿಟ್ ಕೇಳ್ತದೆ, ಕಾಷನ್ ಡಿಪಾಸಿಟ್ಟು. ಪೇ ಮಾಡಿ ಮುಂದಿನ ರೌಂಡಿಗೆ, ಅಂದರೆ ಮುಂದೆ ಆಪ್ಷನ್ ಎಂಟ್ರಿ ಕ್ಲಿಕ್ ಮಾಡಿಕೊಂಡು ಆಪ್ಷನ್ ಎಂಟ್ರಿ ಚೇಂಜಸ್ ಬೇಕಿದ್ರೆ ಮಾಡ್ಕೊಳ್ಳಿ. ಇಲ್ಲ ಸೊ ಆ ಆಪ್ಷನ್ ಎಂಟ್ರಿ PDF ಡೌನ್ಲೋಡ್ ಮಾಡಿಕೊಡಿ. ಇವೆರಡು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಬೇಕಿತ್ತು. ಇದರ ಜೊತೆಗೆ ಬೆಳಗ್ಗೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಎಲ್ಲರೂ ಪೇ ಮಾಡಿದರೂ ಕೂಡ, ಅದರ ಕಾಷನ್ ಡಿಪಾಸಿಟಲ್ಲಿ ಪೇ ಮಾಡಿದ್ರು ಕೂಡ ಆಪ್ಷನ್ ಎಂಟ್ರಿ ಓಪನ್ ಆಗ್ತಿರಲಿಲ್ಲ, ಬಟ್ ಇದು ಆಗ್ತಾ ಇದೆ. ಓಕೆ, ನೀವು ಈಗಾದರೂ ಕಾಷನ್ ಡಿಪಾಸಿಟನ್ನು 10,000 ರೂಪಾಯಿ BDSಗೋಸ್ಕರ ಪೇ ಮಾಡಿದ್ಮೇಲೆ ಇಮಿಡಿಯೇಟ್ ಬರೋದಿಲ್ಲ, ನೀವು ರಿಫ್ರೆಶ್ ಮಾಡಬೇಕಲ್ಲಿ. ರಿಫ್ರೆಶ್ ಮಾಡಿದ್ಮೇಲೆ ಆಪ್ಷನ್ ಎಂಟ್ರಿ PDF ಓಪನ್ ಆಗ್ತದೆ. ಸೊ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಇದಿಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.